ನಮಸ್ಕಾರ ಸ್ನೇಹಿತರೆ. ನಿಮ್ಗೆ ಗಣಿತ ಸುಲಭ ಇದ್ರು ಕಷ್ಟ ಇದ್ರು ಇಂಟ್ರೆಸ್ಟ್ ಇದ್ರು ಇಲ್ಲದೆ ಇದ್ರು ಈ ಉದಾಹರಣೆ ನೋಡಿ ಬಹಳ ಖುಷಿ ಆಗ್ಬಿಡ್ತೀರಾ. ಏನಪ್ಪಾ ಅಂದ್ರೆ ಒಂದ್ ಸಣ್ಣ ಎಕ್ಸಾಂಪಲ್. ನಿಮ್ಮಮ್ಮ 3 ತರ ಪಲ್ಯ ಮಾಡ್ಬೇಕು. ಒಂದ್ ಪಲ್ಯಕ್ಕೆ ಕ್ಯಾರೆಟ್ ಕ್ಯಾಬೇಜು ಟೊಮೆಟೊ ಹಾಕ್ತಾಳೆ. ಇನ್ನೊಂದ್ ಪಲ್ಯಕ್ಕೆ ಕ್ಯಾರೆಟ್ ಕ್ಯಾಬೇಜ್ ಹಾಕ್ತಾಳೆ. ಮೂರನೇ ಪಲ್ಯಕ್ಕೆ ಬರೀ ಕ್ಯಾರೆಟ್ ಹಾಕ್ತಾಳೆ ಅಂತ ಇಟ್ಕೊಳ್ಳಿ. ಈಗ ಮೂರು ಪಲ್ಯಗಳಲ್ಲಿ ಆಯ್ತಲ್ಲ, ಕಾಮನ್ ಫ್ಯಾಕ್ಟರ್ ಯಾವುದು? ಕ್ಯಾರೆಟ್, ಕರೆಕ್ಟ್ ತಾನೆ? ಅದೇ HCF. ಅರ್ಥ ಆಯ್ತಲ್ಲ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಾಸ ಆ ಅಂತೀವಲ್ಲ, ಆಗೋಯ್ತು ಅಷ್ಟೇ. ಹಾಗಾದ್ರೆ LCM ಅಂದ್ರೆ ಏನು? ಮೂರನ್ನು ಸೇರಿಸಿ, ಕ್ಯಾರೆಟ್ ಕ್ಯಾಬೇಜು ಟೊಮೆಟೊ ಅಷ್ಟೇ. ಈ ಮೂರು ಪಲ್ಯದಲ್ಲಿ ಕ್ಯಾರೆಟ್ HCF, ಕ್ಯಾರೆಟ್ ಕ್ಯಾಬೇಜು ಟೊಮೆಟೊ LCM ಆಗೋಯ್ತು. ನಾವೆಲ್ಲ HCF LCM ಕಲ್ತಿದೀವಲ್ಲ, ಮಸ ಲಸ, ಅಲ್ವಾ? ಎಷ್ಟು ಚೆನ್ನಾಗಿದೆಯಲ್ಲ. ಅಂದ್ರೆ ನಾವು ನಮ್ಮ ನಿಜ ಜೀವನದಲ್ಲಿ HCF LCM ಅನ್ನ ಉಪಯೋಗಿಸ್ತಾ ಇದೀವಿ. ಇದು ಕಲಿತ ತಕ್ಷಣ ನಾವು ಮನೆಗೆ ಹೋಗಿ ಅಮ್ಮನ್ ಕೇಳ್ಬೇಕು, ಅಮ್ಮ ಇವತ್ತು HCF ಏನು ಅಂತ, ಅಲ್ವಾ? ಅಂದ್ರೆ ಅವಾಗ ಮಕ್ಕಳಿಗೆ ಖಂಡಿತ ಅರ್ಥ ಆಗುತ್ತೆ, HCF LCM ನಿಜವಾಗ್ಲೂ ನಮ್ಮ ಹೊಟ್ಟೆ ತುಂಬಿಸ್ತಾ ಇದೆ, ನಮ್ಮಮ್ಮ HCF LCM ಎಕ್ಸ್ಪರ್ಟು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಗಣಿತನ ಹೀಗೆ ಕಲಿಬೇಕು. ಹೀಗೆ ಕಲಿತ್ರೆ ಗಣಿತ ಎಲ್ಲಾರ್ಗೂ ಸುಲಭ ಅನ್ಸುತ್ತೆ, ಖುಷಿ ಅನ್ಸುತ್ತೆ, ಅಲ್ವಾ? ಏನಾಗುತ್ತೆ ಸ್ನೇಹಿತರೆ, ನಾವೆಲ್ಲ ಗಣಿತನ ಹಲಸಿನಣ್ಣು ತಿಂತೀವಲ್ಲ, ಅದಕ್ಕೆ ಹೋಲಿಸ್ಬೇಕು. ಏನಪ್ಪಾ ಅಂದ್ರೆ ಹಲಸಿನಣ್ಣು ತಿನ್ನೋದು ಹೆಂಗೆ? ತಿನ್ನಕ್ ಮುಂದೆ ನಮ್ಗೆ ಆ ಹಲಸಿನಣ್ಣು ಸರಿಯಾಗಿ ಹೆಚ್ಚಿ ಆ ತೊಳೆ ತೆಗೆದು ತಿನ್ನೋದು ಗೊತ್ತಿರಬೇಕು. ಗೊತ್ತಿದ್ರೆ ಹಲಸಿನಣ್ಣನ್ನ ಎಂಜಾಯ್ ಮಾಡ್ತೀವಿ ಅಲ್ಲ, ತುಂಬಾ ಚೆನ್ನಾಗಿದೆ ಅಂತ. ಅದ್ ಬಿಟ್ಬಿಟ್ಟು ಹಲಸಿನಣ್ಣು ತಗೊಂಡು ಹಂಗೆ ಎತ್ಕೊಂಡು ಕಚ್ಚಕ್ ಹೋದ್ರೆ, ಫಸ್ಟ್ ಆಫ್ ಆಲ್ ಅದಷ್ಟೊಂದು ಭಾರ, ಮುಳ್ಳು ಬೇರೆ, ಎತ್ತಕ್ಕೆ ಆಗಲ್ಲ. ಅದು ಬಾಯ ಹಾಕಿ ಕಚ್ಚಿಬಿಟ್ರೆ ಬಾಯೆಲ್ಲ ಅಂಟ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ, ಅಲ್ವಾ? ಒಂದ್ಸರಿ ನಾವೇನಾದ್ರು ಹಲಸಿನಣ್ಣನ್ನ ಕತ್ತರಿಸದೆ ತೊಳೆ ತೆಗೆದೆ ಹಂಗೆ ತಿನ್ನಕ್ ಹೋದ್ರೆ ಜೀವನದಲ್ಲಿ ಇನ್ನು ಹಲಸಿನಣ್ಣು ಮುಖ ನೋಡಿದ್ರೆ ಓಡೋಗ್ಬಿಡ್ತೀವಿ ಅಲ್ವಾ, ಹೆದರ್ಕೊಂಡು. ಕರೆಕ್ಟ್ ತಾನೆ? ಹಾಗೆ ಗಣಿತನೂ ಅಷ್ಟೇ, ಹಲಸಿನಣ್ಣು ತರ. ಅದನ್ನ ಸರಿಯಾದ ರೀತಿ ಕಲ್ತ್ಕೊಂಡು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡ್ರೆ ಅದು ಹಲಸಿನ ಹಣ್ಣಿನ ತೊಳೆ ಇದೆಯಲ್ಲ, ಹಾಗೆ ಬಹಳ ಆನಂದವಾಗಿರುತ್ತೆ. ಗಣಿತದ ಬಗ್ಗೆ ಆಸಕ್ತಿ ಬೆಳೆಯುತ್ತೆ, ಗಣಿತ ಬಹಳ ಸುಲಭ ಆಗತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಹಲಸಿನ ಹಣ್ಣನ್ನು ಹಂಗೆ ಕಚ್ಚಕ್ ಹೋಗ್ತೀವಲ್ಲ, ಕತ್ತರಿಸ್ದೆ, ಆ ರೀತಿ ಗಣಿತ ಕಲಿಯಕ್ ಹೋಗ್ತೀವಷ್ಟೇ. ಆದ್ರಿಂದ ಗಣಿತವನ್ನ ಸರಳ ಮಾಡ್ಕೊಳ್ಳುವ ವಿಧಾನ ನಮಗ್ ಗೊತ್ತಿದ್ರೆ ಗಣಿತವನ್ನ ಇಷ್ಟಪಡ್ತೀವಿ. ನಾನು HCF LCM ಉದಾಹರಣೆ ಕೊಟ್ಟನಲ್ಲ ಸ್ನೇಹಿತರೆ, ಆತರ ಬಹಳ ಉದಾಹರಣೆಗಳಿದೆ. ಅದರಿಂದ ನಿಮಗೆ ಇನ್ನೂ ಹೆಚ್ಚು ಈ ತರ ಉದಾಹರಣೆಗಳ ಬಗ್ಗೆ ತಿಳಿಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ ಹಾಕಿ, ಯಾವ ವಿಷಯ ಅಂತ, ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕ್ತೀನಿ, ಅಲ್ವಾ ಸ್ನೇಹಿತರೆ? ಆಮೇಲೆ ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದ್ರೆ ನಾನು ಹೊಸ ವಿಡಿಯೋಗಳು ಮಾಡಿದಾಗ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ, ಅವ್ರಿಗೂ ಖಂಡಿತ ಇದು ಉಪಯೋಗ ಆಗುತ್ತೆ, ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.